ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಈ ವಿಡಿಯೋಸ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಹಂಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ತಡ ಮಾಡಿದ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಈ ಎಪಿಸೋಡ್ನಲ್ಲಿ ಲಾಯರ್ ವಿದ್ಯಾ ಹತ್ರ ಕೇಳ್ತಾ ಇದ್ದಾರೆ, ನಿಮ್ಗೇನಕ್ಕೆ ಡಿವೋರ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ. ಆಗ ವಿದ್ಯಾ ಹೇಳ್ತಾ ಇದ್ದಾಳೆ, ನನಗೇನಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವ್ರ ಜೊತೆ ಸಂಸಾರ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಆದರೆ ನನ್ನ ಹೊಟ್ಟೆಲಿ ಹುಟ್ಟೋ ಅಂಥ ಮಗು ನಮ್ಮಪ್ಪ ಯಾರು ಅಂತ ಕೇಳಿದಾಗ ನಾನು ಯಾರನ್ನ ತೋರಿಸ್ಲಿ? ಅವರು ಅವತ್ತು ಊರ ಜನದ ಮುಂದೆ ನನ್ನ ಮರ್ಯಾದಿನ ಇಲ್ಲ, ಈ ಮಗು ನನಗೆ ಹುಡ್ತಾ ಇಲ್ಲ ಅಂತ ಹೇಳಿ ನನ್ನ ಮರ್ಯಾದಿನ ಹರಾಜು ಹಾಕ್ಬಿಟ್ಟು ಹೋದ್ರು. ಅದಕ್ಕೆ ಏನು ಪ್ರೂಫು ಅಂತ ನಾನು ಸಾಬೀತು ಮಾಡಿ ತೋರಿಸ್ಬೇಕು. ನನ್ನ ಮಗು ಅಪ್ಪ ಯಾರು ಅಂತ ಕೇಳಿದಾಗ ನಾನು ಯಾರನ್ನು ತೋರಿಸ್ಲಿ? ಆವಾಗ ಕತ್ತಿನ ಪಟ್ಟಿ ಇಟ್ಕೊಂಡ್ಬಂದು ಇವನೇ ನಿಮ್ಮಪ್ಪ ಅಂತ ನಾನು ತೋರಿಸ್ಬೇಕು. ಅದಕ್ಕಿಂತ ಮುಂಚೆ ನನ್ನ ಮಗುಗೆ ಒಳ್ಳೆ ಗೌರವ ಸಿಗೋ ಥರ ನಾನು ಬೆಳೆಸ್ತೇನೆ. ಅಲ್ಲಿ ತನಕ ನನಗೆ ಡೈವರ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ ಮೇಡಮ್. ಅದಾದಮೇಲೆ ಬೇಕಾದರೆ ನಾನು ಡೈವರ್ಸ್ ಕೊಡ್ತೀನಿ. ಹಂಗೆ ಒಂದು ಅಂಡರ್ಲೈನು ಮಾಡಿಬಿಡಿ, ಅಲ್ಲಿ ಅವರಿಂದ ನನಗೆ ಒಂದು ನಯಾ ಪೈಸನೂ ಬೇಡ ಅಂತ ಆ ಡೈವರ್ಸ್ ನೋಟಿಸಲ್ಲಿ ಅಲ್ಲಿ ಅಂಡರ್ಲೈನ್ ಮಾಡಿ ಕಳಿಸಿ ಅಂತ ಹೇಳ್ತಾಳೆ. ಆಗ ಲಾಯರು, ಸರಿಯಮ್ಮ ವಿದ್ಯಾ, ನೀನು ಈ ವಿಷಯದಲ್ಲಿ ಒಳ್ಳೆ ಡಿಸಿಷನ್ ತೊಗೊಂಡಿದ್ಯಾ, ನಿನಗೆ ಒಳ್ಳೇದಾಗತ್ತೆ ಬಿಡಮ್ಮ, ನಿನ್ನ ಉದ್ದೇಶ ಏನು ಅಂತ ನಂಗೆ ಅರ್ಥ ಆಯಿತು. ಸರಿ, ನಾನಿನ್ನು ಬರ್ತೀನಿ ಅಂತ ಹೇಳಿ ಲಾಯರ್ ಅಲ್ಲಿಂದ ಹೊರಡ್ತಾರೆ. ಮತ್ತೆ ಶಿವರಾಮೇಗೌಡರು ಹಟ್ಟಿನಲ್ಲಿ ಎಲ್ಲ ಒಂದು ಕಡೆ ಸೇರಿರ್ತಾರೆ. ಲಾಯರ್ ಸಾಹೇಬರು ಕೂಡ ಬಂದಿರ್ತಾರೆ. ಆವಾಗ ಶಿವರಾಮೇಗೌಡರು, ನೋಡಿ ವಕೀಲರು ಸಾಹೇಬ್ರೆ, ಅವ್ರ ಕಡೆಯಿಂದ ಏನೋ ನೋಟಿಸ್ ಬಂದೈತೆ, ಅದು ಏನು ಬಂದೈತೆ ಅಂತ ಒಂಚೂರು ಓದಿ ಹೇಳಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಓಹೋ, ನಮಗೆ ಒಪ್ಪಿಗೆ ಇದೆ ಈ ಮ್ಯೂಚುವಲ್ ಡಿವೋರ್ಸ್ಗೆ ಅಂತ ಕಳಿಸಿರ್ಬೇಕು ಮೋಸ್ಟ್ಲಿ ಅಂತಾಳೆ. ಆಗ ಲಾಯರ್ ಸಾಹೇಬರು ಓದ್ಬಿಟ್ಟು, ಇಲ್ಲ ಅವ್ರಿಗೆ ಒಪ್ಪಿಗೆ ಇಲ್ವಂತೆ ಡೈವರ್ಸ್ ಕೊಡೋದಕ್ಕೆ, ಎಲ್ಲ ಒಗ್ಗಟ್ಟಾಗಿ ಬದುಕಬೇಕು ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಮತ್ತು ಎಲ್ಲ ಒಗ್ಗಟ್ಟಾಗಿ ಬದುಕಬೇಕು ಅಂದರೆ ಮರ್ಯಾದೆಯಿಂದ ಬದುಕಬೇಕಾಗಿತ್ತು, ಎಲ್ಲ ಹಾಳು ಮಾಡ್ಕೊಂಡು ಹೋಗಿದ್ದಾಯಿತು, ಇವಾಗ ಈ ಥರ ನೋಟಿಸ್ ಕಳಿಸ್ರಿ ಏನರ್ಥ ಅಂತಾರೆ. ಆವಾಗ ಸಾವಿತ್ರಿದಳು, ಅಯ್ಯೋ ಅಣ್ಣ, ನಮ್ಮನೆ ಆಸ್ತಿ ಪಾಸ್ತಿ ನೋಡಿ ನಾವು ಕೇಳಿದ ತಕ್ಷಣ ಡೈವರ್ಸ್ ಕೊಟ್ಬಿಟ್ರೆ ಅವ್ಳಿಗೆ ಏನು ಸಿಗಲ್ಲ ಅಂತ ಗೊತ್ತು, ಆಸ್ತಿ ಪಾಸ್ತಿಗಾಗಿ ಹಿಂಗೆ ಮಾಡ್ತಾವಳಣ್ಣ ಅಂತ ಹೇಳ್ತಾಳೆ. ಆಗ ಲಾಯರ್ ಸಾಹೇಬ್ರು ಹೇಳ್ತಾ ಇದ್ದಾರೆ, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ಅವರು ನನಗೆ ಜೀವನಾಂಶ ಅಂತ ನಯಾ ಪೈಸನೂ ಬೇಡ ಅಂತ ಅಂಡರ್ಲೈನ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಇಲ್ಲಿ ಅಜ್ಜಮ್ಮ ಹೇಳ್ತಾ ಇದ್ದಾರೆ, ನೋಡು ಅವಳ್ದೆಂಥ ಗುಣ, ದೊಡ್ಡ ಗುಣ ಅಂತ ಹೇಳಿ. ಅವಾಗ ಮತ್ತೆ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಅವ್ವ ನೀನು ಅವಳಂಗೆ ಕಳ್ಸವಳೆ ಅಂದ್ಬಿಟ್ಟು ಹೊಗಳು ಬೇಡ ಅವಳನ್ನ, ಅವಳಿಗೆ ಅವ್ರ ಹಟ್ಟಿನಲ್ಲಿ ಬದುಕಾಗ್ತಾಳೆ, ಇಲ್ಲಿ ರಾಜವೈಭಾಗ ಎಲ್ಲ ನೋಡಿ ಇಲ್ಲಿಗೆ ಬರೋಕ್ಕೆ ಅವಳು ನಾಟಕ ಆಡ್ತಾ ಇರೋದು, ನೀನು ಸುಮ್ಮನೆ ಇರವಾ ಅಂತಾಳೆ. ತದಾದ ನಂತರ ವಿನಂತಿ ಕೂಡ ಹೇಳ್ತಾ ಇದ್ದಾಳೆ, ನಮ್ಮ ಮನೆ ಹಟ್ಟಿಲಿರೋ ಸಿರಿತನ ನೋಡಿ ಅವಳಿಗೆ ಬಡವರು ಮನೇಲಿ ಇರೋಕ್ಕೆ ಇಷ್ಟ ಆಗ್ತಾ ಇಲ್ಲ, ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ ಎಷ್ಟೋ ನಾನೇ ಕೇಳೋದಕ್ಕಿಂತ ಅವರೇ ಕೊಡಲಿ ಅಂತ ಈ ಥರ ಪ್ಲಾನ್ ಮಾಡಿರ್ತಾಳೆ ಅಂತ ಅವಳು ಕೂಡ ಹೇಳ್ತಾಳೆ. ತದಾದ ನಂತರ ಶಿವರಾಮೇಗೌಡರು ಲಾಯರ್ಗೆ ಹೇಳ್ತಾ ಇದ್ದಾರೆ, ನೋಡಿ ಲಾಯರ್ ಸಾಹೇಬ್ರೆ, ಅದೇನಾರು ಆಗಲಿ ಅದೆಷ್ಟಾರು ಆಗಲಿ ಕೊಟ್ಟು ಕೈ ತೊಳ್ಕೊಳ್ಳೋದೆ ನಮ್ಮ ಕಡೆಯಿಂದ, ಈ ಸಂಬಂಧ ಡಿವೋರ್ಸ್ ಸಿಗಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ಗೋವಿಂದೇಗೌಡರು ಹೇಳ್ತಾ ಇದ್ದಾರೆ, ಅಣ್ಣ ಅದೆಲ್ಲ ಆಮೇಲೆ ನೋಡೋಣ, ಇವಾಗ ಏನಾಗುತ್ತೆ ಲಾಯರ್ ಸಾಹೇಬ್ರೆ, ಇನ್ನು ನೆಕ್ಸ್ಟ್ ಏನು ಮಾಡ್ಬೋದು ಕಾನೂನು ಪ್ರಕಾರ ಅಂತ ಹೇಳ್ತಾರೆ. ಆಗ ನೆಕ್ಸ್ಟ್ ಕಾನೂನು ಪ್ರಕಾರ ಕೋರ್ಟ್ಗೆ ಹಾಕಬೇಕು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ಸರಿ ಅದೇನಾರು ಆಗಲಿ ಕೋರ್ಟಲ್ಲೇ ತೀರ್ಮಾನ ಮಾಡ್ಕೊಳ್ಳೋಣ, ಮುಂದೆ ಏನಾಗುತ್ತೆ ಅದು ಮಾಡಿ ಕಾನೂನು ಪ್ರಕಾರ ಲಾಯರ್ ಸಾಹೇಬ್ರೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಲಾಯರ್ ಕೂಡ ಇವರು ಕೂಡ ಅಲ್ಲಿಂದ ಹೊರಡ್ತಾರೆ. ಆಗ ಅಜ್ಜಮ್ಮ ಮೋಹನ್ಗೆ ಹೇಳ್ತಾರೆ, ಅಯ್ಯೋ ಮೋಹನ, ನಾನೇನೋ ಈ ಅಟ್ಮಾರಿ ಇವನ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಡ್ತಾಳೆ ಅಂದ್ಕೊಂಡಿದ್ದೆ, ಹೆಂಗೋ ಮನಸ್ಸು ಬದಲಾಯಿಸಿದಳೆ ಕಣೆ ಮೋಹನ ಅಂತ ಹೇಳ್ತಾಳೆ. ಆಗ ಮೋಹನ ಕೂಡ, ಅತ್ತೆಮ್ಮ, ಹೆಂಗೋ ಇದೇ ಖುಷಿಲಿ ನಮ್ಮ ಭದ್ರನೂ ಕೂಡ ಮನಸ್ಸು ಬದಲಾಯಿಸ್ಕೊಂಡು ಇಬ್ಬರು ಒಟ್ಟಿಗೆ ಬಾಳಿದ್ರೆ ಅಷ್ಟೇ ಸಾಕು, ನೀನು ಬೇಡ ಅಂತ ಹೇಳ್ತಾಳೆ. ಮತ್ತಿಲ್ಲಿ ಸುಭಾಷು ಜನಗಳನ್ನೆಲ್ಲ ಎತ್ತಲಿ ಕಟ್ತಾ ಇದ್ದಾನೆ ಶಿವರಾಮೇಗೌಡ್ರ ಮೇಲೆ. ಇಲ್ಲಿ ಲಕ್ಷ್ಮಣ ಸಾಲ ತಗೊಂಡಿರ್ತಾನೆ, ಚೆಲ್ವ ದುಡ್ಡು ಇಸ್ಕೊಂಡಿರ್ತಾನೆಲ್ಲ ಲಕ್ಷ್ಮಣ ಅನ್ನೋರ ಹತ್ರ ಎಲ್ಲ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅಲ್ಲಿ ಆ ಮನೆ ಹತ್ರ ಬರ್ತಾನೆ. ಬಂದ್ಬಿಟ್ಟು, ನೋಡಿ ನಿಮಗೆಲ್ಲ ನಿಮ್ಮ ದುಡ್ಡು ವಾಪಸ್ ಸಿಗಬೇಕು ಅಂತಂದರೆ ನೀವೇನು ಮಾಡಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನೀವೆಲ್ಲ ಹೋಗಿ ಶಿವರಾಮೇಗೌಡ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು, ನಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ ಅಂತ, ನಾನು ಹೇಳ್ದಂಗೆ ಮಾಡಿದ್ರೆ ನಿಮ್ಗೆ ತಲಾ 5-5 ಲಕ್ಷ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಲಕ್ಷ್ಮಣ ಅವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ಅಂಥ ದೇವರಂಥ ಮನುಷ್ಯನ ಮೇಲೆ ನಾವು ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾ, ನಾವು ಶಿವರಾಮೇಗೌಡ್ರಿಗೆ ದುಡ್ಡು ಕೊಟ್ಟಿಲ್ಲ, ಅವ್ರು ಬೀಗ ಚೆಲ್ವಂಗೆ ದುಡ್ಡು ಕೊಟ್ಟಿರೋದು, ಪಾಪ ಶಿವರಾಮೇಗೌಡ್ರದ್ದು ಇದರಲ್ಲಿ ಒಂಚೂರು ತಪ್ಪಿಲ್ಲ ಅಂತ ಹೇಳ್ತಾರೆ. ಆಗ ಅವನು, ಹಂಗಂದ್ರೆ ನೋಡಿ ರಾಜಕಾರಣಿಗಳು ಯಾರು ಮುಂದೆ ಮಾಡಲ್ಲ, ಹಿಂದೆ ಕೈವಾಡ ಮಾಡಿಸಿರ್ತಾರೆ ಅಷ್ಟೇ. ಇಲ್ಲಿ ಶಿವರಾಮೇಗೌಡರು ಕುಮ್ಮಕ್ಕಿಲ್ಲದೆ ಚೆಲ್ವ ದುಡ್ಡು ಇಸ್ಕೊಂಡಿಲ್ಲ, ಅವ್ರ ಕುಮ್ಮಕ್ಕಿಂದನೇ ದುಡ್ಡು ಇಸ್ಕೊಂಡಿರೋದು ಚೆಲ್ವ ಅವರು. ನೋಡಿ ನಿಮ್ಮ ಇಷ್ಟ, ನಿಮಗೆಲ್ಲ ನಿಮ್ಮ ದುಡ್ಡು ಸಿಗಬೇಕು ಅಂದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಮಿಕ್ಕಿದ್ದು ನಾನು ನೋಡ್ಕೊತೀನಿ ಅಂತ ಹೇಳ್ತಾನೆ ಸುಭಾಷ್. ಆಗ ಅವರು, ನೀವು ಇಷ್ಟು ಧೈರ್ಯ ಕೊಡ್ತಾ ಇದ್ದೀರಾ ಅಂದಮೇಲೆ ನಾವೆಲ್ಲ ಕಂಪ್ಲೇಂಟ್ ಕೊಡೋಕೆ ರೆಡಿ ಅಂತ ಹೇಳಿ ಜನಗಳು ರೆಡಿ ಆಗ್ತಾರೆ. ಸುಭಾಷ್ ಇಲ್ಲಿ ಮನಸ್ಸಲ್ಲೇ ಅನ್ಕೊತಾ ಇದ್ದಾನೆ, ಶಿವರಾಮೇಗೌಡ ನನ್ನನ್ನೇ ಮನೆಯಿಂದ ಆಚೆ ಹಾಕಕ್ಕೆ ನೋಡ್ತಾ ಇದ್ದಲ್ಲ, ನೋಡ್ತಾ ಇವಾಗ ನಿನ್ಗೆ ಹಿಂಗೆ ಆಟ ಆಡಿಸ್ತೀನಿ ಅಂತ ಹೇಳಿ ಅಂತ ಅನ್ಕೊತಾ ಇದ್ದಾನೆ ಮನಸ್ಸಲ್ಲೇ.
ಮತ್ತೆ ಇಲ್ಲಿ ಸಾವಿತ್ರಿ ಮತ್ತು ವಿನಂತಿ ಮಾತಾಡ್ಕೊಳ್ತಾ ಇದ್ದಾರೆ. ವಿನಂತಿ ಹೇಳ್ತಿದ್ದಾಳೆ, ಅವ್ವ ಭದ್ರಮ್ಮಮ್ಮನಿಗೆ ಅವಳ ಹೊಟ್ಟೆಲಿರೋ ಮಗು ನಿಂದ ಅಂತ ಕೇಳಿದ ತಕ್ಷಣ ಎಷ್ಟು ಕೋಪ ಬಂದ್ಬಿಡ್ತು ನೋಡವ, ಭದ್ರಮ್ಮಮ್ಮಂಗೆ ಇನ್ನೂ ಅವಳ ಮೇಲೆ ಪ್ರೀತಿ ಇದೆ ಅಂತ ಅನಿಸ್ತಾ ಇದೆ ಅಲ್ವೇನವ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಅವನಿಗೆ ಅವಳ ಮೇಲಿರೋ ಪ್ರೀತಿನೋ ಆ ಪ್ರೀತಿ ಕೋಪ ಬಂತು, ಅಥವಾ ಅವಳು ನನ್ನ ಇಷ್ಟು ಇಷ್ಟಪಡ್ತಿದ್ದವಳು ನನಗೆ ಇಷ್ಟು ಮೋಸ ಮಾಡಿಬಿಟ್ಲಲ್ಲ ಅನ್ನೋದು ಕೋಪ ಬಂತು, ಯಾರಿಗೆ ಗೊತ್ತಿಲ್ಲ ಕಣೆ. ಅದು ಆ ಅನುಮಾನ ಅವನ ಮನಸ್ಸಲ್ಲಿ ಏನಿದೆ ಅದಕ್ಕೆ ನಾವು ಇನ್ನೂ ಬೀಜ ಹಾಕಬೇಕು. ಆ ಬೀಜ ಹಾಕಿ ಅನುಮಾನ ಜಾಸ್ತಿ ಆಗಂಗೆ ಮಾಡಿ ಅವಳು ಸಿಕ್ಕಿದ್ರೆ ಸಾಕು ಕೊಚ್ಚಾಕ್ಬಿಡ್ತೀನಿ ಅನ್ನೋ ಥರ ಮಾಡಬೇಕು, ಅಷ್ಟೇ ನಮ್ಮ ಇಂಟೆನ್ಷನ್ನು ಅಂತ ಸಾವಿತ್ರಿ ಹೇಳ್ತಾಳೆ. ಆಗ ವಿನಂತಿ ಹೇಳ್ತಾ ಇದ್ದಾಳೆ, ಅವ್ವ ಅದೇನಾದರೂ ಆಗಲಿ ಅವರಿಬ್ಬರು ಮಾತ್ರ ಒಂದಾಗಬಾರ್ದು, ಭದ್ರಮ್ಮ ನೆಮ್ಮದಿ ಹಾಳಾದ್ರೂ ಪರವಾಗಿಲ್ಲ, ಅವರಿಬ್ಬರು ಮಾತ್ರ ಒಂದಾಗಬಾರ್ದು ಅವ್ವ ಅಂತ ವಿನಂತಿ ಹೇಳ್ತಿದ್ದಾಳೆ. ಮತ್ತೆ ಇಲ್ಲಿ ಚೆಲ್ವ ಅವರು ನಿಂತಿರ್ತಾರೆ. ಅವ್ರ ಜನ ಬಂದ್ಬಿಟ್ಟು ಅವ್ರ ಊರಿಂದ ಒಬ್ಬ ಮನುಷ್ಯ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ನೋಡು ಚೆಲ್ವಣ್ಣ, ನೀನು ಆ ಜನಗಳ ಹತ್ರ ದುಡ್ಡು ಇಸ್ಕೊಂಡಿದ್ದೆಲ್ಲ ಕೆಲಸ ಕೊಡಿಸ್ತೀನಿ ಅಂತ ಅವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಯ್ತವ್ರೆ. ಶಿವರಾಮೇಗೌಡ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮಂತ್ರಿ ಸ್ಥಾನನ ಕೆಳಗಿಳಿಸ್ಬೇಕು ಅಂತ ಹೇಳಿ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಯ್ತವ್ರೆ. ನೀನು ಏನು ಮಾಡಬೇಕೋ ಮಾಡ್ಕೊ, ನಾನು ವಿಷಯ ಮುಟ್ಸಿದ್ದೀನಿ ಅಂತ ಅವ್ನು ಅಲ್ಲಿಂದ ಹೊರಟೋಗ್ತಾನೆ. ಅದನ್ನು ಕೇಳಿಸ್ಕೊಂಡಂತ ಮನೆಯವರೆಲ್ಲ ಆಚೆ ಬರ್ತಾರೆ. ವಿದ್ಯಾ, ರತ್ನ ಅವರು, ಸರು ಎಲ್ಲ ಕ್ವಾಟ್ಲೆ ಎಲ್ಲ ಆಚೆ ಬರ್ತಾರೆ. ಆಗ ಅವನು ಪಾಪ ಚೆಲುವ ಅಳ್ತಾ ಇದ್ದಾನೆ, ಅಯ್ಯೋ ನಾನೇನೋ ತಪ್ಪು ಮಾಡಿಬಿಟ್ಟು ನಾನು ತಪ್ಪು ಮಾಡೋದಕ್ಕೆ ಶಿವರಾಮೇಗೌಡರಿಗೆ ಇಂಥ ಶಿಕ್ಷೆ ಆಗಬಾರ್ದು, ನನ್ನದೇ ತಪ್ಪು, ಇದು ಏನಾದರೂ ಮಾಡಿದ್ದನ್ನು ತಪ್ಪಿಸ್ಬೇಕು ಅಂತ ಇರ್ತಾರೆ. ಅಷ್ಟರಲ್ಲಿ ವಿದ್ಯಾ ಬಂದು, ಇವಾಗ ಸಮಾಧಾನವೇ ನಿನಗೆ? ಇವಾಗ ಸಮಾಧಾನವೇ? ದೇವ್ರಂತ ನಮ್ಮ ಮಾವ ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕಿ ಬರ್ದಂಗೆ ಅವ್ರ ಜೀವನ ಕಾಪಾಡ್ಕೊಂಡು ಹೋಗಿದ್ದಾರೆ. ಇವಾಗ ನಿನ್ನಿಂದ ಅವ್ರಿಗೆ ಇಂಥ ಕಳಂಕ ಬರಬೇಕೆ? ನಮ್ಮ ಮಾವ ಮಾನ ಮರ್ಯಾದೆ ಇದೇ ನನ್ನ ಗೌರವ ಘನತೆನೇ ನನ್ನ ಉಸಿರು ಅಂತ ಬದುಕಿರೋರು ಅಂಥವ್ರಿಗೆ ನಿನ್ನಿಂದ ನೀನು ಮೋಸ ಮಾಡಿರೋದಕ್ಕೆ ಅವ್ರ ತಲೆ ಮೇಲೆ ಬರ್ತಾ ಇದೆ. ಅವ್ರ ಜೀವನ ಏನಾಗಬೇಕು, ಅವ್ರ ಭವಿಷ್ಯ ಏನಾಗಬೇಕು, ಜನ ಏನನ್ಬೇಕು ನಮ್ಮ ಮಾವನ ರಾಜಕೀಯ ಜೀವನಕ್ಕೆ ಅಂತ ಚೆನ್ನಾಗಿ ಬೈತಿರ್ತಾಳೆ ಅವ್ರ ಅಪ್ಪಗೆ. ಆಗ ಅವನು, ಇಲ್ಲ ಕಣವ ಬೈಬೇಡ ಕಣವ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಈಗಲೇ ನೊಂದಿದ್ದೀನಿ, ಅವರೊಳಗಡೆ ನೀನು ಇನ್ನೂ ಬೈಬೇಡ ಕಣವ ಅಂತ ಹೇಳ್ತಾರೆ. ಆದರೂ ಕೂಡ ವಿದ್ಯಾ, ಏನು ಬೈಬೇಡ, ನಿನಗೆ ನೋವಾಗುತ್ತಾ? ನೀನು ಎಲ್ರಿಗೂ ನೋವು ಮಾಡ್ತಾ ಇರೋದು ನೀನು. ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ, ನಿನಗೆ ನೀನು ಜನಗಳ ಹತ್ರ ಎಲ್ಲ ದುಡ್ಡು ಇಸ್ಕೊತಾ ಇದೆಯಾ ಅಂತ ಗೊತ್ತಾದಾಗ ನಾನೇ ಹೋಗಿ ನಿನ್ನನ್ನು ಇಟ್ಕೊಂಡೋಗಿ ನಮ್ಮ ಮಾವನ ಹತ್ರ ಒಪ್ಪಿಸ್ಬೇಕಾಗಿತ್ತು, ಎಲ್ಲ ಹಿಂಗೆ ದುಡ್ಡು ಇಸ್ಕೊತಾ ಇದ್ದಾನೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಳಿಸಿದೆ. ನೀನು ಸರಿ ಹೋಗ್ತಾ ಇದ್ದೆ, ತಪ್ಪು ಮಾಡಿಬಿಟ್ಟೆ ನಾನು. ಅಯ್ಯೋ ನಮ್ಮ ಮಾವನಿಗೆ ಈ ಥರ ಆಗಬಾರ್ದು, ನಾನು ನಮ್ಮ ಮಾವನಿಗೆ ಈ ಥರ ಅವ್ರು ಮಾಡಿಲ್ಲದೆ ಹೋಗಿರೋ ಇದಕ್ಕೆ ಶಿಕ್ಷೆ ಆಗೋದಕ್ಕೆ ನಾನು ಬಿಡಲ್ಲ, ಏನಾದರೂ ಒಂದು ಮಾಡಲೇಬೇಕು ನಾನು. ನಮ್ಮ ಮಾವ ದೇವ್ರಂಥವ್ರು, ಅವ್ರಿಗೆ ಈ ಥರ ಆಗಲೇಬಾರ್ದು, ಸಚಿವ ಸ್ಥಾನದಿಂದ ಅವ್ರು ಇಳಿಬಾರ್ದು ಅಂತ ಅವಳ ಪಾಪ ಹೇಳ್ತಿರ್ತಾಳೆ. ಆಗ ಚೆಲ್ವ ಹೇಳ್ತಾ ಇದ್ದಾನೆ, ತಪ್ಪಾಯಿತು ಕಣವ, ಕ್ಷಮಿಸ್ಬಿಡವ, ನಾನು ಮಾಡಬಾರ್ದು ತಪ್ಪು ಮಾಡಿಬಿಟ್ಟಿದ್ದೀನಿ, ಮುಟ್ಟಾಳು ಕೆಲಸ ಮಾಡಿಬಿಟ್ಟಿದ್ದೀನಿ. ಇವಾಗ ಶಿವರಾಮೇಗೌಡರಿಗೆ ಶಿಕ್ಷೆ ಆಗಬಾರ್ದು ಅಂದರೆ ನಾನು ಏನು ಮಾಡಬೇಕು ಹೇಳವ, ನೀನು ಏನು ಹೇಳಿದ್ರು ನಾನು ಮಾಡ್ತೀನಿ ಕಣವ, ಏನು ಮಾಡಲಿ ಹೇಳವ ಅಂತ ಕೈ ಮುಗ್ದು ಕೇಳ್ಕೊತಾ ಇದ್ದಾನೆ ಚೆಲ್ವ. ಮತ್ತೆ ಇಲ್ಲಿ ಶಿವರಾಮೇಗೌಡರು ಮನೆಯಲ್ಲಿ ಶಿವರಾಮೇಗೌಡರು ಗೋವಿಂದೇಗೌಡರು ಇಬ್ರು ಮಾತಾಡ್ತಾ ಇದ್ದಾರೆ. ಫ್ಯಾಕ್ಟ್ರಿಗೆ ಯಾರಿಗಾದ್ರೂ ಜನಕ್ಕೆ ಹೊಸ ಜನನ ಕರ್ಕೊಂಡ್ಬರ್ಬೇಕು, ಗ್ರಾನೈಟ್ ಫ್ಯಾಕ್ಟ್ರಿ ನೋಡ್ಕೊಳ್ಳೋಕ್ಕೆ, ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಈಶ್ವರಿ ಓಡ್ಬಂದು, ಬಾವ ಅದು ಊರಿನ ಜನಗಳು ಇವಾಗ ನಾರಾಯಣಿ ಫೋನ್ ಮಾಡಿದ್ದ ಊರಿನ ಜನ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರಂತೆ ಅಂತ ಹೇಳ್ತಾಳೆ. ಆಗ ಗೋವಿಂದೇಗೌಡರು ಹೇಳ್ತಿದ್ದಾರೆ, ಅಲ್ಲ ಕಣೆ, ಊರಿನ ಜನ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀನು ಯಾಕೆ ಎಷ್ಟು ಗಾಬರಿಯಿಂದ ಓಡಿ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಈಶ್ವರಿ ಹೇಳ್ತಿದ್ದಾಳೆ, ಅದು ಚೆಲ್ವ ಅವರು ದುಡ್ಡು ಇಸ್ಕೊಂಡು ಊರಲ್ಲೆಲ್ಲ ದುಡ್ಡು ಇಸ್ಕೊಂಡು ಅಣ್ಣನ ಹೆಸರು ಭಾವನ ಹೆಸರು ಹೇಳಿ ದುಡ್ಡು ಇಸ್ಕೊಂಡು ಎಲ್ಲ ತಿನ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಜನಗಳೆಲ್ಲ ಅದನ್ನು ಶಿವರಾಮೇಗೌಡರು ಲಂಚ ತಗೊಂಡಿದ್ದಾರೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದಾರಂತೆ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾನೆ, ಹಾಗೆ ಇರ್ತಾರೆ. ಆಗ ಗೋವಿಂದೇಗೌಡರು, ಎಂಥ ಕೆಲಸ ಮಾಡಿಬಿಟ್ಟ ಇವನು, ನಮಗೆ ಗೊತ್ತಿಲ್ಲಂಗೆ ದುಡ್ಡು ತಗೊಂಡು ಇಂಥ ದರಿದ್ರ ಕೆಲಸನ ಮಾಡಿದ್ದೆವು ಅಂತಾರೆ. ಆಗ ಶಿವರಾಮೇಗೌಡರು ಕೂಡ, ಅಲ್ಲ ನಾನು ಸಂಬಂಧ ನಾನು ಎಂಥ ಜೋರಾಗಿದ್ದೆ, ಗೊತ್ತಿಲ್ಲದೆ ಹೋಗಿ ಬೀಗ್ತನ ಮಾಡಿ ಎಂಥ ಪರಿಸ್ಥಿತಿಗೆ ಹಾಕೋತಿವಾಗ, ಅಯ್ಯೋ ಎಂಥ ಕೆಲಸ ಆಯಿತು ಅಂತ ಇರ್ತಾರೆ. ಆಗ ಸಾವಿತ್ರಿ ಕೂಡ ಇನ್ನೊಂದು ಸ್ವಲ್ಪ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾಳೆ. ನೋಡ್ದ ಅಣ್ಣ ಹೆಂಗೆ ಮಾಡಿಬಿಟ್ಟ, ನಾನು ಬಡ್ಕೊಂಡೆ ಅವತ್ತರೇ ಅದ್ದಾರೆ, ಇದ್ರ ಮನೆಯಲ್ಲಿ ಹೇಳ್ತಾರದು ಬೇಡ, ಅವ್ರು ಬೀಗ್ತನ ಮಾಡೋದು ಬೇಡ ಅಂತ, ನೀನು ಮಾನ ಮರ್ಯಾದೆಗೆ ಬದುಕಿದವನು, ನಿನ್ನ ಹೆಸರನ್ನ ಹಾಳು ಮಾಡೋಕೆ ಕೊಟ್ಟಿದ್ದಾರಲ್ಲ ಅಣ್ಣ ಅಂತ ಅವ್ರು ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾ ಇದ್ದಾಳೆ. ಆಗ ಗೋವಿಂದೇಗೌಡರು ಹೇಳ್ತಾ ಇದ್ದಾರೆ, ಅಲ್ಲ ಅಣ್ಣ ಏನು ಮಾಡೋದು ಅಣ್ಣ, ನಾವು ಇವಾಗ ಜನಗಳೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಆ ಟಿ ವಿ ಅವರೆಲ್ಲ ಸುದ್ದಿ ಸಿಕ್ಕೋರು ಅದೇ ದೊಡ್ಡ ವಿಷಯ ಮಾಡಿಬಿಡ್ತಾರೆ, ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅಣ್ಣ, ಈಗೇನಾದರೂ ಜನಗಳ ಹತ್ರನೇ ಹೋಗಿ ಸೈಲೆಂಟಾಗಿ ಮಾತಾಡಿ ಮುಗಿಸ್ಕೊಂಡ್ಬಿಟ್ರೆ ಒಳ್ಳೇದು, ಇಲ್ಲಾಂದರೆ ಸುಮ್ಮನೆ ದೊಡ್ಡ ಇಶ್ಯೂ ಆಗೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಏನು ಭದ್ರ ಹೇಳ್ತಾ ಇದ್ದಾನೆ, ಹಾಗಂದರೆ ಹೋಗಿ ನಾವು ಜನಗಳ ಕೈ ಕಾಲು ಕಟ್ಟಬೇಕೇ ಅಂತ ಅವನಂತ ಇರ್ತಾನೆ. ಇದಿಷ್ಟು ಬಂದು ಇವತ್ತಿನ ಈ ಒಂದು ಎಪಿಸೋಡ್ ಆಗಿರುತ್ತೆ. ಇನ್ನು ನಾಳೆ ಶುಕ್ರವಾರದ ಪ್ರೊಮೋದಲ್ಲಿ ಪೊಲೀಸ್ನವರು ಮನೆಗೆ ಬಂದು
ಶಿವರಾಮೇಗೌಡರು ನಿಮ್ಮ ಸೊಸೆ ವಿದ್ಯಾ ಬಂದಿದ್ದಾರೆ, ಆಚೆ ನಿಂತಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಭದ್ರಾಗಿ ಕೋಪ ಬಂದು ಇವತ್ತು ಮಾತ್ರ ನಾನು ಅವಳನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಮಚ್ಚು ತೊಗೊಂಡೋಗಿ ಅವಳು ಕತ್ತತ್ರ ಹಾಕ್ತಾನೆ, ಕೊಚ್ಚಾಕ್ಬಿಡ್ತೀನಿ ಅಂತ ಹೇಳಿ ಅವಳನ್ನ ಕೊಚ್ಚಾಕೋದಕ್ಕೆ ಹೋಗ್ತಾನೆ. ಇದಿಷ್ಟು ಬಂದು ನಾಳಿನ ಪ್ರೊಮೋ. ಫುಲ್ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.